ನಮಸ್ತೆ ಆತ್ಮೀಯ ಸ್ನೇಹಿತರುಗಳೇ, ಜೊತೆಗೆ ಆತ್ಮೀಯ ಬಂಧುಗಳು, ನನ್ನ ಎರಡೂ ಸಂಸ್ಥೆಯ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ 30/8/2026 ಅಂದರೆ ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತು ಇದು. ಹಾಗಾಗಿ ಏನು ನಮ್ಮ ಕರ್ನಾಟಕ ರತ್ನ ಕಾಯಕ ಯೋಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಹಲವಾರು ಗಣ್ಯರಿಗೆ ಸಿಎಂ ಗಣೇಶ್ ಗೌಡ್ರು ಆಹ್ವಾನ ನೀಡಿದರು. ಮುಂಚೆ 100 ಜನಕ್ಕೆ ಅಂತ ಅನ್ಕೊಂಡಿದ್ದು, ಯಾಕೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಈಗ ಮಾಡಬೇಕು ಅಂತ ಹೊರಟಿದ್ದೇವೆ. 125 ಜನಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು, ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು, ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು, ಹಾಗೆ ನಮ್ಮ ಪ್ರೀತಿಯ ಲಕ್ಷ್ಮೀ ಪತಯ್ಯನವರು, ಹಾಗೆ ಬಸವರಾಜ ಮಾಲಗತ್ತಿಯವರು ಮತ್ತು ಬೈರಮಂಗಲ ರಾಮೇಗೌಡರು, ಶಶಿಧರ್ ಕೋಟೆಯವರು, ದಿನೇಶ್ ಗುರೂಜಿಯವರು, ಮಹೇಂದ್ರ ಮುನ್ನತ್ತವರು, ಆರೂರು ಜಗದೀಶ್ ಅವರು, ಇನ್ನೂ ಹಲವಾರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಹೆಸರು ಹೇಳಬೇಕಾಗ್ತದೆ. ಹಾಗೆ ಡಾಕ್ಟರ್ ಗಿರೀಶ್ ಅವರು, ಡಾಕ್ಟರ್ ಸತೀಶ್ ಅವರು, ಚಿಕ್ಕಬಳ್ಳಿ ಕೃಷ್ಣರವರು, ಕೃಷ್ಣ ಗುರೂಜಿ ಅವರು, ಶ್ರೀನಿವಾಸ್ ಅವರು, ಹಾಗೆ ಸುಭಾಷ್ ಬಸಪ್ಪ ಮುಕ್ಕಿಹಾಳರವರು, ಸ್ವಾಮಿಯವರು, ಶಿವಣ್ಗೌಡರು, SP ಆಚಾರ್ಯರವರು, ಮಹೇಂದ್ರ ಶೆಟ್ಟಿಯವರು, SP ಮೇಗೇರಿಯವರು, ಮಜಿದ್ ಇಸ್ಮುಲ್ಲಾ ಅವರು, ಡಾಕ್ಟರ್ ಮಲ್ಕಪ್ಪನವರು, ಸಲ್ಮಾನ್ ಅವರು, ಮೋತಿಲಾಲ್ ರವರು, ನಾರಾಯಣ ಸ್ವಾಮಿ ಅವರು, ಲಕ್ಷ್ಮಯ್ಯನವರು, ಸ್ವಾಮಿಯವರು, ಸುಶೀಲಾರವರು, ಜೊತೆಗೆ ಆರ್ನವಿ ಕಾಂಚನರವರು, ಇನ್ನೂ ಹಲವಾರು ಕೆಲವು ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮ ನಿಮ್ಮ ಪ್ರೀತಿಯ ಕಾರ್ಯಕ್ರಮ, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಜೊತೆಗೆ ಏನು ನಮ್ಮ ಸೈನಿಕರಿಗೆ ಒಂದು 12 ಜನಕ್ಕೆ ಪ್ರಶಸ್ತಿ ಪ್ರದಾನ, ನಮ್ಮ ಪೌರ ಕಾರ್ಮಿಕರಿಗೆ 11 ಜನಕ್ಕೆ ಪ್ರಶಸ್ತಿ ಪ್ರದಾನ, ಉಳಿದವರಿಗೆ ಅವ್ರ ಜೊತೆಗೆ ಸೀರೆ ವಿತರಣೆ ಕೂಡ ಇರುತ್ತೆ. ಇನ್ನು ಬೇರೆಯವರಿಗೆ ಸನ್ಮಾನ ಕೂಡ ಇರುತ್ತೆ. ಮತ್ತು ಮಕ್ಕಳಿಗೆ ಅಂದರೆ SLC ಮತ್ತು PUC ಮಕ್ಕಳಿಗೆ 90% ಮೇಲೆ ಏನು ತೆಗೆದಿರ್ತಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಒಂದು 12 ಜನಕ್ಕಿರುತ್ತೆ. ಇತರೆ ಒಂದು 50 ಜನಕ್ಕೆ ಸನ್ಮಾನ ಕೂಡ ಇರುತ್ತೆ. ಜೊತೆಗೆ ಮನೆ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳು, ಅಂದರೆ ಒಂದು ಪ್ರಾಮಾಣಿಕವಾಗಿ ಸುಮಾರು 10 ವರ್ಷದ ಮೇಲ್ಪಟ್ಟು ಕೆಲಸ ಮಾಡಿಕೊಂಡು ಮಕ್ಕಳನ್ನು ಓದಿಸ್ತಾ ಇರುವಂಥ ಆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಇದು. ಅಂಥ ಹೆಣ್ಣು ಮಕ್ಕಳಿಗೂ ಕೂಡ ನಾವು ಒಂದು 20 ಜನಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಜೊತೆಗೆ ಇನ್ನು ಸಮಾಜದ ಒಳತಿಗೆ ಹಲವಾರು ಜನ ಕೆಲಸ ಮಾಡಿರುವಂಥ ಸಾಧಕರಿಗೆ ಕೂಡ ಪ್ರಶಸ್ತಿ ಪ್ರದಾನ ಇರುತ್ತೆ. ಜೊತೆಗೆ ನಮ್ಮ ಸಂಸ್ಥೆಯ ID ಕಾರ್ಡ್ ಮತ್ತು ಆದೇಶ ಪತ್ರ, ಜೊತೆಗೆ ಬಂದಿರುವಂಥವ್ರಿಗೆ ಗೌರವಪೂರ್ವಕವಾಗಿ ಅವ್ರಿಗೆ ಏನು ಗೌರವ ಸಲ್ಲಬೇಕು ಅದೆಲ್ಲ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ಊಟ ಕೂಡ ಇರುತ್ತೆ. ಎಲ್ಲ ನನ್ನ ಪ್ರೀತಿಯ ಬಂಧುಗಳು, ನನ್ನ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇಟ್ಟವರು, ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ತಾವು ಬರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಬೈ ಚಾನ್ಸ್ ಕಷ್ಟ ಆಗ್ಬೋದು, ಕೆಲವು ದೂರದಿಂದ ಬರೋರು, ಕೆಲವರು ಬೆಂಗಳೂರಲ್ಲಿದ್ದರೂ ಬರಲ್ಲ ಕೆಲವರು. ನಾನು ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಅದು ಅವರವರ ವೈಯಕ್ತಿಕ ಅಭಿಮಾನ, ಪ್ರೀತಿ, ವಿಶ್ವಾಸ ಇಟ್ಟು ಕಾರ್ಯಕ್ರಮಕ್ಕೆ ಬಂದರೆ ನಾವು ಸಂತೋಷ ಪಡ್ಬೋದು. ಬರಲಿಲ್ಲ ಅಂದಕ್ಕೆ ನಾನೇನು ಅದ್ರ ಬಗ್ಗೆ ಏನು ಖಂಡಿತ ವರಿ ಮಾಡ್ಕೊಳ್ಳಲ್ಲ. ಬರಲಿಲ್ಲ ಅಂದರೂ ಕೂಡ ವಿಶ್ವಾಸ ಇದ್ದೇ ಇರುತ್ತೆ. ಕೆಲವರು ಬರೋಕ್ಕಾಗಿರಲ್ಲ, ಸಂದರ್ಭಗಳು ಕಷ್ಟ ಆಗ್ತದೆ, ನನಗೆ ಅದು ಅರ್ಥ ಆಗ್ತದೆ. ಕೆಲವರು ಬೇಕು ಅಂತಲೇ ಬರ್ದಿರೋರು ಇರ್ತಾರೆ. ಅದ್ರ ಬಗ್ಗೆ ನಮಗೇನು ಚಿಂತೆ ಇಲ್ಲ.
ಬರೋರ್ಗಂತೂ ನಮ್ಮ ಏನು ನಾವು ಗೌರವ ಸಲ್ಲಿಸ್ಬೇಕು, ನಾವು ಖಂಡಿತ ಸಲ್ಲಿಸ್ತೇವೆ. ಅದು ಅವರವರ ವೈಯಕ್ತಿಕ, ಅದ್ರ ಬಗ್ಗೆ ನಾನೇನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ಪ್ರೀತಿ ವಿಶ್ವಾಸ ಸಂಸ್ಥೆ ಮೇಲೆ ಇಟ್ಟು, ನನ್ನ ಮೇಲೆ ಇಟ್ಟು ಬರುವಂಥವ್ರಿಗೆ ಖಂಡಿತ ನಾವು ಏನು ಅವರಿಗೆ ಗೌರವ ಸಲ್ಲಿಸ್ಬೇಕು ಅದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕಾರ್ಯಕ್ರಮವನ್ನು ತಾವೆಲ್ಲ ನಿಮ್ಮ ಕಾರ್ಯಕ್ರಮ ಅಂತ, ನಿಮ್ಮ ಮನೆಯ ಕಾರ್ಯಕ್ರಮ ಅಂದ್ಕೊಂಡು ಪ್ರೀತಿ ವಿಶ್ವಾಸವನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಾ ಅಂತ ನಂಬಿದ್ದೇನೆ. ಬರುವವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದು ನಿಮ್ಮ ವೈಯಕ್ತಿಕವಾದ ವಿಷಯಗಳನ್ನು ಬದಿಗೊತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆಮೇಲೆ ಇನ್ನೊಂದು ಕಿವಿ ಮಾತು, ಬೇರೆಯವರ ಕಿವಿ ಮಾತಿಗೆ ಬೆಲೆ ಕೊಡದೆ ನಿಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಹೋಗಬೇಕು. ನಾನು ಸಂಸ್ಥೆಗೆ ನಾನು ದುಡಿಬೇಕು ಅಂತ ಅನ್ನುವಂಥ ವ್ಯಕ್ತಿಗಳು ಖಂಡಿತ ನಮ್ಮ ಸಂಸ್ಥೆಗೆ ಬರಲಿ. ನಿಮ್ಮ ಕಾರ್ಯಕ್ರಮ ಇದು, ನಿಮ್ಮ ಮನೆಯ ಕಾರ್ಯಕ್ರಮ ಇದು, ಗಣೇಶ್ ಗೌಡರ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.